ಇವತ್ತು ರಾಗಿ ಉಪಯೋಗಿಸಿ ಒಂದು ಉಂಡೆ ಮಾಡಬಹುದು. ಬನ್ನಿ ಅಂತ ನನಗೆ ಶೇಷಮಣಿ ಅನ್ನೋರು ಕರೆದಿದ್ರು. ಅವ್ರ ಮನೆಗೆ ಇವತ್ತು ಹೋಗ್ತಾ ಇದ್ವಿ. ನಮಸ್ಕಾರ, ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ರಾಗಿ ಉಂಡೆ ಮಾಡ್ತಿದ್ವಿ. ನನ್ನ ಜೊತೆನಲ್ಲಿ ಯಾರಿದ್ದಾರೆ ಗೊತ್ತಾ? ನನ್ನ ಮಕ್ಕನ ಫ್ರೆಂಡು ಶೇಷಮಣಿ ಅಂತ. ಅವರು ನಮಸ್ಕಾರ ಶೇಷಮ್ಮ. ನಮಸ್ತೆ. ಇವತ್ತು ನೀವು ರಾಗಿ ಉಂಡೆ ಮಾಡ್ತೀನಿ ನಮ್ಮ ಮನೆಗೆ ಬಾ ಅಂತ ಕರೆದ್ರಿ. ರಾಗಿ ಉಂಡೆ ಮಾಡೋದಕ್ಕೆ ಮೊದಲು ಏನು ಮಾಡಬೇಕು ಹೇಳಿ? ರಾಗಿನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಾಕಬೇಕು. ಓಕೆ, ಚೆನ್ನಾಗಿ ಒಣಗಬೇಕು. ಓಕೆ, ಒಣಗಿದ ಮೇಲೆ ಅದನ್ನ ತೊಗೊಂಡೋಗಿ ಮಿಷಿನ್ಗೆ ಹಾಕ್ಸ್ಕೊಂಬಂದು ಹಿಟ್ಟನ್ನು ಆಮೇಲಿಂದ ಬಾಣಲಿ ಇಟ್ಟು ಮೊದಲು ಹಿಟ್ಟು ಹಾಕಬೇಕು. ಹಿಟ್ಟು ಹಾಕಬೇಕು. ಹಿಟ್ಟು ಹಾಕಿದ್ಮೇಲೆ ತುಪ್ಪ ಹಾಕಬೇಕು. ಓಕೆ, ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಉರಿತಾ ಬರಬೇಕು. ಓಕೆ, ಅದು ½ ಉರಿಬೇಕು. ಹಿಡಿಸುತ್ತೆ, ಟೈಮ್ ಹಿಡಿಸುತ್ತೆ. ಸಿಮ್ಮಲ್ಲಿ ಇಟ್ಕೊಂಡೇ ಉರಿಬೇಕು. ಅದು ಹುರಿದಿದ್ದಾದ್ಮೇಲೆ ಕಡಲೆಕಾಯಿ ಬೀಜ. ಇವಾಗೆಲ್ಲ ಹುರಿದಿದ್ದಾಯ್ತು ಹೇಳಿದ್ರಿ. ಇವಾಗ ಒಂದು ಕಾಲು ಬಟ್ಲು ರಾಗಿ ಹಿಟ್ಟು ಹುರಿದಿರೋದಿದೆ. ಅಲ್ಲಿಗೆ ಒಂದು ಬೆಲ್ಲ ತೊಗೊಂಡಿದ್ದೀವಿ, 1.5 ಬಟ್ಲು, ಮತ್ತು ಕಡಲೆಕಾಯಿ ಬೀಜ ಮತ್ತು ಬಾದಾಮಿ ಎಲ್ಲದನ್ನು ಹುರ್ಕೊಂಡಿದ್ದೀರ. ಕಡಲೆಕಾಯಿ ಬೀಜ ಮತ್ತು ಬಾದಾಮಿನ ಹುರಿದು ಇಟ್ಕೊಂಡಿದ್ದೀರಾ. ಆದರೂ ಇನ್ನು ಎಕ್ಸ್ಟ್ರಾ ಒಂದು ಸ್ವಲ್ಪ ಬಾದಾಮಿ ಇಟ್ಕೊಂಡಿದ್ದೀರಾ. ಇಲ್ಲಿ 10 ಏಲಕ್ಕಿ ಇಟ್ಕೊಂಡಿದ್ದೀರಾ. ಹೌದು. ಮತ್ತು ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀರಾ. ಅದನ್ನೊಂದು ಸ್ವಲ್ಪ ಹುರ್ಕೊಳ್ತೀರಾ. ಈಗ ಹುರ್ಕೊಳ್ತೀನಿ ಅಂತ ಹೇಳಿದ್ರಿ. ಹೌದು. ಓಕೆ, ಇವಾಗ ಕಡಲೆಕಾಯಿ ಬೀಜನ ಮಿಕ್ಸಿಗೆ ಹಾಕ್ಕೊಳ್ತೀರಾ. ಕಡಲೆಕಾಯಿ ಬೀಜ ಮತ್ತು ಬಾದಾಮಿನ ಅದನ್ನು ಇಟ್ಟಿದ್ದೀರಾ. ಟೈಮ್ ಜಾಸ್ತಿ ಹಿಡಿಸುತ್ತೆ ಅಂತ ಹುರಿದು ಇಟ್ಕೊಂಡಿದ್ದೀರಾ. ಓಕೆ, ಇವಾಗ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತೀರಾ. ಓಕೆ, ಬಾದಾಮಿನೂ ಹಾಕ್ಕೊಂಡು 2 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು. ಇವಾಗ ಪುಡಿ ಮಿಕ್ಸಿಗೆ ಹಾಕ್ಕೊಂಡು ನೋಡೋಣ ಹೇಗಿದೆ. ಇವಾಗ ಅದು ಈ ಥರ ತರ್ತರಿಯಾಗಿ ಹಾಕ್ಕೊಂಡಿದ್ದೀರಾ. ಓಕೆ, ಇವಾಗ ಆಯಿತು, ಮಿಕ್ಸಿಗೆ ಹಾಕಿದ್ದಾಯಿತು. ಈ ಒಂದಿದು ಇವಾಗ ನೆಕ್ಸ್ಟು ಅದನ್ನು ಒಂದು ಪಾತ್ರೆಗೆ ಹಾಕ್ಕೋತೀವಿ. ಇಲ್ಲಿ ಒಂದು ಸ್ವಲ್ಪ ನೀವು ಕೊಬ್ಬರಿನ ಅಂದರೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ, ತುಂಬ ಹುರಿಯೋದು ಬೇಡ, ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಘಮ ಚೆನ್ನಾಗಿರುತ್ತೆ. ಇಲ್ಲಿ ಏಲಕ್ಕಿ ಒಂದು 10 ಏಲಕ್ಕಿ ತೊಗೊಂಡಿದ್ರಿ. ತೊಗೊಂಡಿರೋದನ್ನ ಅದನ್ನು ಪುಡಿ ಮಾಡ್ಕೊಳ್ತಿದ್ದೀರ. ಏಲಕ್ಕಿ ಪುಡಿ, ಏಲಕ್ಕಿ ಹಾಕಿದ್ರೆ ಘಮ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು 10 ಏಲಕ್ಕಿ ತೊಗೊಂಡಿದ್ದೀರ. ಹೌದು, ಸರಿ. ಅದನ್ನೆಲ್ಲ ಅಂದರೆ ಪುಡಿ ಮಾಡಿಕೊಂಡು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ತಿದ್ದೀರ. ಓಕೆ, ಚೆನ್ನಾಗಿ ಪುಡಿ ಮಾಡ್ಕೊಂಡ್ರಿ, ಒರಳಲ್ಲೇ ಇದು ಮಾಡಿಕೊಂಡ್ರಿ. ಇವಾಗ ಇದು ರಾಗಿನ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋದನ್ನು ಒಂದು ಪರಾತಕ್ಕೆ ಹಾಕಿ ಬೆಲ್ಲನೂ ಹಾಕ್ಕೊಂಡಿದ್ದೀರ. ಅಂದರೆ ಇವಾಗ 1/4 ಅನ್ನೋದಕ್ಕಿಂತ ಆ ಬಟ್ಲಲ್ಲಿ ನಿಮಗೆ 1/4 ಬಟ್ಲು ಇದು ಮತ್ತು ಬೆಲ್ಲ ಹಾಕಿದರೆ, ನೀವು ಕಡಲೆ ಬೀಜ ಎಲ್ಲ ಹಾಕೋದ್ರಿಂದ 1/4 ಬಟ್ಲು ರಾಗಿ ಹಿಟ್ಟು ಅಂದರೂ ನಿಮಗೆ ಬೆಲ್ಲ 1.5 ಬಟ್ಲು ಹಿಡಿತು. ಎಕ್ಸ್ಟ್ರಾ 1/4 ಫಸ್ಟ್ ಹಾಕಿದ್ರಿ, ಆಮೇಲೆ ಇದು ಹಾಕಿದ್ರಿ, ಕೊಬ್ಬರಿ ಹಾಕಿದ್ರಿ, ಏಲಕ್ಕಿ ಹಾಕಿದ್ರಿ, ಎಲ್ಲ ಹಾಕಿ ಇವಾಗ ಅದನ್ನು ಮಿಕ್ಸ್ ಮಾಡ್ತೀರಾ. ಮಿಕ್ಸ್ ಮಾಡ್ಕೊಳ್ತೀರಾ. ಇವಾಗ ಕೈಯಲ್ಲೇ ಅದನ್ನು ಮಾಡ್ತೀನಿ ಅಂತ ಹೇಳಿದ್ರಿ. ಓಕೆ, ಮಾಡಿ ಅದು ಕೆಲವುದನ್ನ ಕೈಯಲ್ಲೇ ಮಾಡ್ಕೋಬೇಕು. ಇದನ್ನೆಲ್ಲ ನೀಟ್, ಯಾಕೆಂದರೆ ಬೆಲ್ಲ ಹಾಕಿರೋದ್ರಿಂದ ಮಿಕ್ಸ್ ಆಗಬೇಕು. ಇವಾಗ ಮತ್ತೇನು ನೀವು ಮಿಕ್ಸಿಗೆ ಹಾಕ್ತೀರಾ, ಆದರೂ ಒಂದು ಸರ್ತಿ ಎಲ್ಲ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನೋಡಿ. ಈಗಲೇ ನೀವು ಇಷ್ಟಕ್ಕೆ ಇದು ಪುಡಿ ಮಾಡಿ ನೀವು ಮಿಕ್ಸ್ ಮಾಡ್ತಿರೋವಲ್ಲೇ ಘಮ ಅಷ್ಟು ಚೆನ್ನಾಗಿ ಬರ್ತಿದೆ. ಅದು ತುಪ್ಪನೂ ಇಟ್ಕೊಂಡಿದ್ದೀರಾ. ಬೇಕನ್ಸಲ್ಲ ಅಂದ್ರಿ, ಬೇಡ ಆದರೂ ಇಟ್ಕೊಂಡಿರೋಣ ನೋಡೋಣ ಅಂತ. ಸರಿ, ಯಾಕೆಂದರೆ ಕಡಲೆ ಬೀಜದಲ್ಲೂ ಎಣ್ಣೆ ಅಂಶ ಇದೆ, ಬಾದಾಮಿನಲ್ಲೂ ಎಣ್ಣೆ ಅಂಶ ಇರುತ್ತೆ. ಸರಿ, ಕೊಬ್ಬರಿನೂ ಏನು ತುಂಬ ಜಾಸ್ತಿ ಹಾಕಿಲ್ಲ, ನೀವು ಸ್ವಲ್ಪನೇ ಹಾಕಿರೋದು. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೋತೀರ. ಮಿಕ್ಸಿ ಹಾಕೋದ್ರಿಂದ ಏನಾಗುತ್ತೆ, ನಿಮಗೆ ಅದು ಒಂಥರ ಉಂಡೆ ಕಟ್ಟಾಗಿ ಈಸಿ ಆಗುತ್ತೆ ಅಲ್ವಾ? ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೋತೀರ. ಮತ್ತೆ ಎಲ್ಲದನ್ನು ಮಿಕ್ಸಿಗೆ ಹಾಕಿ ನೋಡಿ, ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೊಂಡ್ವಿ. ಹಾಕಿ ಇವಾಗ ಇನ್ನೊಂದು ಸ್ವಲ್ಪ ಬೆಲ್ಲ ಬೇಕು ಭಾರ್ಗವಿ ಅಂದ್ರಿ, ಹಾಗಾಗಿ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಿದ್ರೆ. ಯಾಕೆಂದರೆ ಒಂದು ಸ್ವಲ್ಪ ಸ್ವೀಟು ಇಷ್ಟಪಡೋ ಮಕ್ಕಳಿಗೆ ಕೊಡಬೇಕಾದ್ರೆ ಧಾರಾಳವಾಗಿ ಇದನ್ನು ಸ್ವೀಟ್ ಒಂಚೂರು ಇದ್ದರೆ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಅದನ್ನು ನೋಡ್ತಿದ್ದೀರಾ, ಅದು ಉಂಡೆ ಬರುತ್ತಾ ಬರಲ್ವಾ ಅಂತ. ಬರ್ತಿದೆ, ಚೆನ್ನಾಗಿ ಬರ್ತಿದೆ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಉಂಡೆ ಕಟ್ಬೋದು. ಅದನ್ನು ಆಯಿತು. ಇವಾಗ ಎಲ್ಲದನ್ನು ಹಾಕ್ಕೊಂಡ್ರಿ. ನೋಡಿದ್ರಿ ಫಸ್ಟು ಉಂಡೆ ಬರುತ್ತಾ ಇಲ್ವಾ ಅಂತ. ಮಿಕ್ಸಿಗೆ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ಇವಾಗ ಒಂದು ಬೇಸನಲ್ಲಿ ಹಾಕಿ ಮಿಕ್ಸ್ ಮಾಡ್ತಿದ್ದೀರ.
ಇದಕ್ಕೆ ನಾನು ಒಂದು ಸ್ವಲ್ಪ ತುಪ್ಪ ಹಾಕಿ ಶೇಷಮ್ಮ ಅಂದಿದ್ದಕ್ಕೆ ಒಂದು 2 ಸ್ಪೂನ್ ಹಾಕಿದ್ರಿ. ಇಲ್ಲದೇ ಇದ್ರೆ ನೀವೇನು ಹಾಕಕ್ಕೆ ಹೋಗ್ತಿರಲ್ಲ, ಯಾಕೆಂದರೆ ನೀಟ್ ಆರಾಮ್ಸೆ ಉಂಡೆ ಬರ್ತಿದೆ. ಹಾಗಾಗಿ ಉಂಡೆ ಕಟ್ಬೋದು. ನಾನು ಒಂದು ಸ್ವಲ್ಪ ತುಪ್ಪ ಅಂದರೆ ಇಷ್ಟ, ಹಾಗಾಗಿ ತುಪ್ಪ ಹಾಕಿಸ್ತಿದ್ದೀನಿ. ರುಚಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಹೌದು, ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿ ಈಗ ಅದನ್ನು ಉಂಡೆ ಕಟ್ಟೋಣ. ಓಕೆ, ಅದನ್ನು ಇನ್ನೊಂದು ಸರ್ತಿ ಎಲ್ಲ ಮಿಕ್ಸ್ ಮಾಡಿ ನೋಡಿ. ಎಲ್ಲ ಅದನ್ನು ಉಂಡೆ ನೀಟಾಗಿ ಉಂಡೆ ಬರ್ತಿದೆ. ಚೆನ್ನಾಗಿ ಉಂಡೆ ಕಟ್ಟಿದ್ರೆ ರಾಗಿ ಉಂಡೆ ರೆಡಿ ಆಗುತ್ತೆ. ಇದ್ರ ಜೊತೆನಲ್ಲಿ ನೀವು ಹೇಳಿದ್ರಿ ಎಳ್ಳು ಹಾಕ್ಬೋದು ಅಂದ್ರಿ. ಎಳ್ಳು ತುಂಬ ಒಳ್ಳೇದು ಆರೋಗ್ಯಕ್ಕೆ. ಚೆನ್ನಾಗಿ ಹುರಿದು ಅಂದರೆ ಕಮ್ಮಿ ಉರಿನ, ಅಂದರೆ ತುಂಬ ಜೋರು ಉರಿ ಮಾಡಿ ಇದು ಮಾಡ್ಬೇಕು, ಹುರಿಬಾರ್ದು. ಕಮ್ಮಿ ಉರಿ ಎಲ್ಲದೂ ಅಷ್ಟೇ, ಟೈಮ್ ಹಿಡಿಯುತ್ತೆ, ಆದರೂ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಎಳ್ಳು ಕೂಡ ಹಾಕಬಹುದು. ಈವನ್ ಗಸಗಸೆನೂ ಹಾಕ್ಬೋದು ಅನ್ಸುತ್ತಲ್ವಾ? ಗಸಗಸೆ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಬೇಕಾದವರು ನೀವು ಎಳ್ಳು ಮತ್ತು ಗಸಗಸೆ ಎಲ್ಲ ಹಾಕ್ಕೊಳ್ಳಿ, ಪರವಾಗಿಲ್ಲ. ನಾವಿವತ್ತು ಇಷ್ಟು ಮಾತ್ರ ಹಾಕಿದ್ದೀವಿ. ಇದನ್ನು ನೋಡಿ, ಉಂಡೆ ನಾನು ನಿಮ್ಮ ಜೊತೆ ನಾನು ಉಂಡೆ ಕಟ್ತಿದ್ದೀನಿ ಶೇಷಮ್ಮ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಆರಾಮ್ಸೆ ನೀವು ನಿಮ್ಮದು ತುಂಬ ಚೆನ್ನಾಗಿ ಬಂದಿದೆ. ಸರಿ, ಉಂಡೆ ನಂದು ಚೆನ್ನಾಗಿ ಬರ್ತಿದೆ. ಚೆನ್ನಾಗಿ ಬರ್ತಿದೆ ಉಂಡೆ. ಆರಾಮಾಗಿ ಇವಾಗ ಏನು ತುಂಬ ಅದಕ್ಕೆ ಇದು ಹಾಕಬೇಕಂತಿಲ್ಲ, ತುಪ್ಪ ಹಾಕಬೇಕು ಅಂತಿಲ್ಲ. ನೀವು ಅದರಲ್ಲೇ ಎಲ್ಲ ಅಂಶ ಇರೋದು ನೋಡಿ. ಎಲ್ಲ ಆಯಿತು, ಎಲ್ಲ ಉಂಡೆ ಕಟ್ಟಿದ್ರಿ, ಕೊನೆಯಲ್ಲಿ ಕಟ್ತಾ ಇದ್ದೀರಾ ನೀವು. ಈಸಿಯಾಗಿ ಮೊದಲಿಂದ ಕೊನೆ ತನಕನೂ ನಿಮ್ಮ ಉಂಡೆ ಆರಾಮಾಗಿ ಬಂತು ನೋಡಿ. ಇಷ್ಟು ಉಂಡೆ ಆಗಿದೆ. ಎಲ್ಲ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತೀವಿ. ವಾವ್, ನೋಡಿ ಚೆನ್ನಾಗಿ ಬಂತು ಉಂಡೆ, ರಾಗಿ ಉಂಡೆ. ಇವಾಗ ನೋಡಿ ತೋರಿಸ್ತಾರೆ ಶೇಷಮ್ಮ ಎಷ್ಟು ಚೆನ್ನಾಗಿ. ನೋಡಿ ತೋರಿಸ್ತಿದ್ದಾರೆ, ಚೆನ್ನಾಗಿ ಬಂದಿದೆ, ನೀಟಾಗಿ ಹಗೂರವಾಗಿದೆ. ವಾವ್, ಸೂಪರ್ ಟೇಸ್ಟ್ ಇದು. ತುಂಬ ಚೆನ್ನಾಗಿದೆ ಶೇಷಮ್ಮ ನೀವು ಮಾಡಿಕೊಟ್ಟಿರೋದು. ಥ್ಯಾಂಕ್ ಯು. ಇನ್ನು ನಿಮ್ಮ ಹತ್ರ ಕೇಳಿ ಮಾಡಿಸೋದು ತುಂಬ ಇದೆ. ನಮಗೆ ನಮ್ಮ ಚಾನಲ್ನಲ್ಲಿ ನೀವು ಮಾಡಿ ತಿಳಿಸಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಈ ಥರ ಒಂದು ರಾಗಿ ಉಂಡೆ ಮಾಡಿಕೊಟ್ರೆ ಮಕ್ಕಳಿಗೆ ಖುಷಿಯಾಗಿ ತಿಂತಾರೆ. ದೊಡ್ಡವ್ರಿಗೂ ನಿಮಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ನೋಡಿ, ನಿಮ್ಮನೆಯಲ್ಲೂ ಈ ಥರ ಒಂದು ರಾಗಿ ಉಂಡೆ ಮಾಡಿಕೊಂಡು ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.